ಎಷ್ಟು ಸರ್ತಿ ಪ್ರಯತ್ನ ಪಟ್ಟಿದ್ದೀವಿ ಕೇಳಿ. ಡಿಸ್ಪ್ಯೂಟ್ ಇದೆ ಇದರಲ್ಲಿ ಅವ್ರ ಫ್ಯಾಮಿಲಿನಲ್ಲಿ. ಬಟ್ ನಾವು ಕೇಳಿದ್ದು ನಮ್ಮ ಟ್ರಸ್ಟ್ಗೆ ಇದನ್ನು ಸ್ವಚ್ಛವಾಗಿ ಇಡೋದಕ್ಕೆ ಬರ್ಕೊಡಿ ಅಷ್ಟೇ. ಸ್ವಚ್ಛವಾಗಿ ಇಡೋದಕ್ಕೆ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ ಇದನ್ನು ಮೇಂಟೈನ್ ಮಾಡ್ತೀವಿ ನಾವು, ನಮಗೆ ಅಂತ ಬರ್ಕೊಡ್ಬೇಡಿ. ಟ್ರಸ್ಟ್ ಇದನ್ನು ಮೇಂಟೈನ್ ಮಾಡಬೇಕು ಕ್ಲೀನ್ಲಿನೆಸ್ಗೆ. ಸಮಸ್ಯೆ ಏನಾಗ್ತದೆ? ಹ್ಞೂ ಅಂತಾರೆ, ಕೊಡಲ್ಲ ಅಷ್ಟೇ. ಅವ್ರಿಗೇನೋ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ಅವರು ನೋಡ್ಕೊಳ್ಳಲ್ಲ, ನೋಡ್ಕೊಡೋರ್ಗೂ ಕೊಡಲ್ಲ. ನಾನು ಬದುಕಬಾರ್ದು ನೋಡಿ ನಿಮ್ಮ ಕಾಲ ಹತ್ರ ಮತ್ತೆ ಹೌದು. ಅಯ್ಯೋ ಬಿಡಿ ಅದನ್ನು ಬಿಡಿ. ಯಾವುದೋ ಬಾಟ್ಲು ಯಾವುದೋ ಇದೇ ಅಂದಲ್ಲ, ನಮಗೆ ಒಂಥರ ನಾವೆಷ್ಟು ದೊಡ್ಡ ಮಾತಾಡ್ತೀವಿ ಗುಬ್ಬಿ ವೀರಣ್ಣವರು ಹಂಗೆ ಹಿಂಗೆ ಅಂತ. ಅದು ರಂಗಮಂದಿರಗಳಲ್ಲಿ ದೊಡ್ಡ ನಾಟಕಗಳು ನಡೆಯುತ್ತೆ ಅಥವಾ ಎಲ್ಲೆಲ್ಲೋ ಕಟ್ಟುತ್ತೆ, ಎಲ್ಲ ಮಾಡ್ತಾರೆ. ಆದರೆ ಅವ್ರ ಸಮಾಧಿ ನನ್ನನ್ನು ಕೇಳ್ತಾರೆ, ನೀವು ಮೊಮ್ಮಗಳಾಗಿ ನೋಡ್ಕೊಳಲ್ವಾ ಅಂತ. ಮೊಮ್ಮಗಳಿಗೆ ಬಂದಿದ್ರೆ ನೋಡ್ಕೋತಾ ಇಲ್ಲಲ್ವಾ? ಇದು ಮೊಮ್ಮಗಳ ಆಸ್ತಿ ಅಲ್ಲ, ಇದು ಮೊಮ್ಮಕ್ಕಳ ಆಸ್ತಿ, ಗಂಡು ಮಕ್ಕಳ ಆಸ್ತಿ. ನಾನು ಬಂತು ಅಂದರೆ ನೆಕ್ಸ್ಟ್ ಕೇಸ್ ಹಾಕ್ತಾರೆ ನನ್ನ ಮೇಲೆ. ಏನು ರಾಜೇಶ್ ಅಲ್ವಾ? ನಮ್ಮ ಆಸ್ತಿನ ಇವಳು ಕಬಳಿಸಕ್ಕೆ ಬಂದ್ಲು ಅಂತಾನೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಅಯ್ಯೋ, ನಾನು ಯಾಕೆ ಅದು ಪಾಪಕ್ಕೆ ಹೋಗಲಿ? ಜನಗಳಿಗೆ ಅರ್ಥ ಆಗಲ್ಲ, ಬಂದು ಸುಮ್ಮನೆ ನನ್ನನ್ನು ಗೋಳಿಕೋತಾರೆ.